ಹಾಯ್ ಗಾಯ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಕಲ್ತಪ್ಪ ಮಾಡ್ತಾ ಇದ್ದೇನೆ. ಕಲ್ತಪ್ಪ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡುವ. ಇದು ರೇಷನ್ ಅಕ್ಕಿ, ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತಾರೆ. ಅದೊಂದು 4 ಗಂಟೆ ನೆನೆ ಹಾಕಬೇಕು. ಆಮೇಲೆ ತೆಂಗಿನಕಾಯಿ ಬೇಕು, ಆನಿಯನ್ ಬೇಕು, ಮತ್ತು ಇದು ತೆಂಗಿನಕಾಯಿ ಕಟ್ ಮಾಡಿದ ಪೀಸಸ್ ಬೇಕು, ಮತ್ತು ಇದು ನೇಂದ್ರ ಬಾಳೆಹಣ್ಣು ಇದು ಬೇಕು, ಮತ್ತು ಬೆಲ್ಲ ಬೇಕು. ಓಕೆ, ಈಗ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ಬೆಳ್ತಿಗೆ ಅಕ್ಕಿ ಮತ್ತು ತೆಂಗಿನಕಾಯಿ ಮತ್ತು ಅನ್ನ ಬೇಕು. ಅನ್ನ ಒಟ್ಟಿಗೆ ಗ್ರೈಂಡ್ ಮಾಡಿ ತರ್ತೇನೆ. ಅಕ್ಕಿ, ತೆಂಗಿನಕಾಯಿ ಮತ್ತು ಅನ್ನ ಹಾಕಿದ್ದೇನೆ. ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ, ಇದು ನಾನು ಹಿಟ್ಟು ಗ್ರೈಂಡ್ ಮಾಡಿ ತಂದಿದ್ದೇನೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಬೇಕು. ನೋಡಿ, ಸ್ವಲ್ಪ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಸಹ ನಾನು ಕರಗಲಿಕ್ಕೆ ಇಟ್ಟಿದ್ದೇನೆ. ಬೆಲ್ಲ ಕರಗುವಾಗ ನಾವು ಆಗ ತೆಗೆದಿಟ್ಟ ತೆಂಗಿನಕಾಯಿದು ಪೀಸಸ್ ಉಂಟಲ್ಲ, ಅದನ್ನು ಮತ್ತು ಈರುಳ್ಳಿಯನ್ನು ಸ್ವಲ್ಪ ಆಯಿಲಲ್ಲಿ ಇಲ್ಲದ್ರೆ ತುಪ್ಪದಲ್ಲಿ ಫ್ರೈ ಮಾಡಿ ತೆಗಿತೇನೆ. ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿ ಆ ಕೋಕೋನಟ್ ಫ್ರೈ ಮಾಡುವ. ಆನಿಯನ್ ಬೇಕಾದರೆ ಅಷ್ಟು ಬೇಕಂತಿಲ್ಲ, ಅದರಲ್ಲಿ ಅರ್ಧದಷ್ಟು ಆನಿಯನ್ ತೆಗೆದು ಫ್ರೈ ಮಾಡುವ. ಅರ್ಧ ಹಾಗೆ ಇರಲಿ. ತುಪ್ಪ ಹಾಕ್ತಾ ಇದ್ದೇನೆ. ಇದು ನೋಡಿ, ಬೆಲ್ಲದ ನೀರು ಇದಕ್ಕೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಬಿಸಿ ಇರುವಾಗಲೇ ಹಾಕಬೇಕು. ನೋಡಿ, ಇದು ಆನಿಯನ್ ಫ್ರೈ ಆಗ್ತಾ ಉಂಟು. ಉಳಿದ ಆನಿಯನ್ಸ್ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು. ಆಮೇಲೆ ಈಗ ಹಿಟ್ಟು ಹಾಕ್ತೇನೆ. ಹಾಕಿದ ಮೇಲೆ ತೋರಿಸ್ತೇನೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅದಕ್ಕೆ ಹಾಕುವ. ಈಗ ಇದು ಬನಾನಾ ಉಂಟಲ್ಲ, ಇದು ಸಹ ನಾನು ಅದರ ಮೇಲೆ ಹಾಕ್ತೇನೆ. ಹಿಟ್ಟು ಹಾಕಿದ್ದೇನೆ ನೋಡಿ. ಈಗ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ಹೈ ಫ್ಲೇಮ್ ಇರಲಿ 1 ಮಿನಿಟ್. ಆಮೇಲೆ ಲೋ ಮಾಡಿದರೆ ಇದು ನೋಡಿ, ಕುಕ್ಕರಲ್ಲಿ ಇಟ್ಟಿದ್ದೇನೆ. ಕುಕ್ಕರಿದು ವಿಶಿಲ್ ಇಡಲಿಕ್ಕಿಲ್ಲ. ಒಂದು 20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಆಮೇಲೆ ಓಪನ್ ಮಾಡಿ ನೋಡುವ. ಇದು ನಾನು ಗ್ಯಾಸ್ ಆಫ್ ಮಾಡಿ ಕೆಳಗಿಟ್ಟಿದ್ದೇನೆ. ಬೆಂದಿದೆ ಇದು. ಒಂದು ಸ್ವಲ್ಪ ಹೊತ್ತು ಕೂಲ್ ಅಂದರೆ ಬಿಸಿ ಆರಲಿ, ಇಲ್ಲಾದರೆ ಅದು ತೆಗಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಬಿಸಿ ಹೋಗಲಿ, ಆಮೇಲೆ ತೆಗೆಯುವ. ನೋಡಿ, ಕಲ್ತಪ್ಪ ರೆಡಿ ಆಯಿತು. ನಾನು ಹೀಗೆ ಕಟ್ ಮಾಡಿದ್ದೇನೆ ನೋಡಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಸ್ಮೂತಾಗಿ, ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೀವು ಸಹ ಮಾಡಿ ಟ್ರೈ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.